ದಾವಣಗೆರೆಯ ವಚನಾನಂದ ಶ್ರೀಗಳ ವಿರುದ್ಧ ಸೋಮನಗೌಡ ಮಾಲಿ ಪಾಟೀಲ್ ಮಾತನಾಡಿದ ವಿಡಿಯೋ ಕೂಡ ಒಂದು ವೈರಲ್ ಆಗ್ತಾ ಇದೆ. ಈಗ ಈ ವೇಳೆ ಸೋಮನಗೌಡ ಮಾಲಿ ಪಾಟೀಲ್ ದುಡ್ಡನ್ನು ಪಡಿತಾ ಇರುವಂತಹ ವಿಡಿಯೋ ಇದು. ಆ ವಿಡಿಯೋ ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಲಿಂಗಾಯತ ಪಂಚಮಸಾಲಿ ಸಂಘದ ಪದಾಧಿಕಾರಿಗಳ ಜೊತೆಯಲ್ಲಿ ಕುಳಿತು ಮಾತನಾಡಿರುವಂತಹ ವಿಡಿಯೋ ಇದು. ಸೋಮನಗೌಡ ಮಾಲಿ ಪಾಟೀಲ್ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷರು. ವಚನಾನಂದ ಶ್ರೀಗಳ ಪರಿಚಯವೇ ನನಗೆ ಇರಲಿಲ್ಲ. ವಚನಾನಂದ ಶ್ರೀಗಳನ್ನು ಕಿಚಡಿ ಕೊಟ್ರೇಶ್ ಪರಿಚಯ ಮಾಡಿಸಿದ್ದ. ಅಪ್ಪಾಜಿ ಅಪ್ಪಾಜಿ ಅಂತೇಳಿ ಹೇಳಿ ಬಿಸಿ ಉಮಾಪತಿಗೆ ಮೋಸ ಮಾಡಿದ ಪಂಚಮಸಾಲಿ ಸಂಘದ ಅಧ್ಯಕ್ಷ ಸೋಮನಗೌಡ ಮಾಲಿ ಪಾಟೀಲ್ ಮಾತನಾಡಿರುವ ವಿಡಿಯೋ ವೈರಲ್ ಆಗಿರುವಂಥದ್ದು. ಅಲ್ರಿ ಎಷ್ಟು ದಿನದ ನೀವು 27ನೇ ತಾರೀಕು ನೀವು ಬಾರಪ್ಪ ನಾನು ಅಲ್ಲಲ್ಲ ನಾಳೆ 27ನೇ ತಾರೀಕು ನಾಳೆ ಹಾಕ್ಸ್ತೀವಿ. ನಾಳೆ ಹಾಕ್ಸ್ತೀವಿ ಅನ್ನೋದನ್ನ ತಂದಿದ್ದಾಗ ಮಧ್ಯಾಹ್ನ ಹೊರಗೆ ಬಂದಿಲ್ಲ. ಕೊಟ್ರೇಶ್ ನಾನು ಮಾತಾಡೋದು ಅಲ್ರಿ ಇಷ್ಟು ಹೇಳ್ತೀರಿ ಸ್ವಾಮಿ ವಿಚಾರ ಯಾಕೆ ಭೇಟಿ ಸಂಬಂಧ ಇಲ್ಲ ಅವ್ರು ಯಾರು ಬದವಂತ ಗೊತ್ತಿಲ್ಲ. ಸ್ವಾಮಿ ಗೊತ್ತಿಲ್ಲ ಪರಿಚಯ ಇದ್ದ ನಮ್ಮ ನಾಳೆ ಪ್ರೆಸ್ ಮೀಟ್ ಹರ ಜಾತ್ರೆ ಮತ್ತೆ ಏನ್ ಮಾಡಿದ್ರಪ್ಪ ನೀವು? ಪರಿಚಯ ಮಾಡಿಸಿದ್ ನನಗೆ ಪರಿಚಯ ಇಲ್ಲ. ಅದನ್ನ ಮಾಡ್ಬೇಡಂತ ಇದ್ದೆ. ಕೊಟ್ರೇಶ ನನಗೆ 10 ಲಕ್ಷ ರೊಕ್ಕ ಕೊಟ್ಟು ಇದನ್ನ ಸ್ವಾಮಿ ಅಂತ ಒಪ್ಪಿಗೆ ಅಂತ ಹೇಳಿದ. ಮತ್ತೆ ಈಗ ಅವ್ರು ತೆಗೆದ್ರಲ್ಲ ಈಗಾದ್ರೂ ಕೂಡ ಗಟ್ಟಿ ಆಗಿರುತ್ತೆ. ಈಗ ಅವನ್ನ ತೆಗೆದ ಕೊಟ್ರೇಶ 10 ಲಕ್ಷ ರೊಕ್ಕ ಕೊಟ್ಟಾನ, ಅದಕ್ಕಾಗಿ ಒಪ್ಕೊಂತೀನಿ. ಅದಕ್ಕೆ ಒಂದು ನಿಮಿಷ ಅವೆಲ್ಲ ಬೇಡ. ಸ್ವಾಮಿ ನಮ್ಗೆ ಯಾರಿಂದ ಪರಿಚಯ? ನನ್ನಿಂದಲೇ ಪರಿಚಯ 100%. ನನಗೆ ಅವ ಪರಿಚಯ ಇಲ್ಲ. ನಾನೇ ಹೋಗಿ ಕರ್ಕೊಂಡು ಕುಂದ್ರಿಸಿ ರಾತ್ರಿಯಲ್ಲಿ ಇವ್ರನ್ನೆಲ್ಲ ಎಲ್ಲ ಪರಿಚಯ ಮಾಡಿಸಿದ್ರಿ. ಇವನ ದೊಡ್ಡ ದುಡ್ಡಿಗೋಸ್ಕರ ಪರಿಚಯ ಮಾಡಿಸಿಲ್ಲ, ದುಡ್ಡು ಸಮಾಜಕ್ಕೋಸ್ಕರ ಈಗ ಸಮಾಜಕ್ಕೋಸ್ಕರ ಪರಿಚಯ ಮಾಡಿಸಿಲ್ಲ. ಇವೇನು ದುಡ್ಡು ಕೊಡ್ತಾರೆ ಜೋಕು. ಆದರೆ ಇವನ್ನ ಪರಿಚಯ ಮಾಡಿಸಿದ್ದು ದೇವ್ರನಾಗೂ ನಾನು ವಚನಾನಂದ ಸ್ವಾಮಿ ನಂಬಿದ್ದಿಲ್ಲ. 100ಕ್ಕೆ 100 ಬೇಡ ಬೇಡ ಕರ್ಕೊಂಡು ಹೋಗ್ಬೇಡ. ಕೂಡ ದೊಡ್ಡ ಇದ್ದಿಲ್ಲ ಅವಾಗ ಇದ್ದಿಲ್ರಿ ನಾವು ನೋಡಿ ಪರಿಚಯ ಮಾಡಿಸಿದ್ದು. ಮತ್ತೆ ಇಬ್ರು ಹೆಂಗ್ ಡಿಂಗ್ ಡಿಂಚ ಆದ್ರ ಗೊತ್ತಿಲ್ಲ. ಅವ್ರ ಸ್ವಾಮಿ ಅಂದ್ರೆ ಎಲ್ಲ ಕಡಿತಿದ್ದ ಆದ್ರೆ ತಿಂಗಳ ರೊಕ್ಕ ಕೊಡ್ತೀವಿ. ಆಮೇಲೆ ಅವನ ಹತ್ರ ಅವನಿಂದ ತಿಂಗಳಲ್ಲ ₹1 ರೊಕ್ಕ ತಗೊಂಡಿದ್ರೆ ನಾನ್ ನಮ್ಮಪ್ಪ ಹುಟ್ಟಿಲ್ಲ. ತಗೊಂಡಿಲ್ಲ. ನಾನ್ ನಮ್ಮಪ್ಪ ಹುಟ್ಟಿಲ್ಲ. ಅಷ್ಟು ಗಟ್ಟಿ ಇದೆ ಸುಮ್ಮನೆ ಇದಿಲ್ಲ. ಈ ನಾಳೆ ಬೆಳಿಗ್ಗೆ ಹಾಕ್ಬಿಡಂತ ಅವ್ರು ಏನಂತಾರ ಬ್ಲಾಕ್ ಮೇಲ್ ಮಾಡ್ತಾನೆ. ನಾಳೆ ನೀನೇ ಹೇಳಿದ್ರೆ ನೀವು ಹೋದ ಮರ್ಯಾದೆ ಸಿಕ್ಕಿಲ್ಲ ಅಂದ್ರೆ ನಮಗೆ ಹೇಳ್ರಿ ಅಧ್ಯಕ್ಷರೇ. ನಾವು 5 ಜನ ನಾವು 5 ಜನ ನಿಮ್ಮ ಸಪೋರ್ಟ್ ಹಾಕ್ಲಿಲ್ಲ ನಾವು 5 ಜನ ಸಿಕ್ಕಿಲ್ಲ ನಮ್ಮನ್ನು ಕೇಳಿ 2 ತಿಂಗಳಕ್ಕೆನ ಮಣಗ ನಮ್ಮಪ್ಪ ರಾತ್ರಿ ಹಾಕಿದ್ರಲ್ಲ ನಾವು ಬೇಕಾಗಿತ್ತು ಅವಾಗ. ಬೇಕಾವಾಗ ಇವಾಗ ಬೇಕಲ್ಲ ಇವಾಗ ಪೂರೈಸ್ತಾರೆ. ಈಗಲೂ ಕೂಡ ಇವತ್ತು ರಾತ್ರಿ ಹೋಗಿ ಮನೆಗೆ ಹೋಗಿ ಅಪ್ಪಾಜಿ ನೀನ ಅಂದ್ಬಿಟ್ರೆ ಸ್ವಾಮಿ ಹಂಗಿರಲ್ಲ. ಸ್ವಾಮಿ ನಮಗೆ ಹೇಳಕತ್ತೀನಿ. ಅವ ಹಂಗ ಅಂದ್ಬಿಟ್ರೆ ಇವ್ರು ಉಪ್ಪಿಡ್ತಾರ ರಾತ್ರಿ ಹೋಗಿ ಮನೆಗ ಅಪ್ಪಾಜಿ ನೀನ ಬಿಟ್ರೆ ಯಾರಪ್ಪಾಜಿ? ನಾನು ಅದನ್ನ ಹೇಳಿದೆ ಆಕ್ಚುಲಿ. ಯಾರು ಹೇಳ್ಬೇಕಾಗ್ತದ? ನಾನು ಹೇಳೋದಕ್ಕೆ ಕೇಳಬೇಕು. ಶಿವಶಂಕರ್ನ ಎಂಟ್ರಿ ಕೊಟ್ಟಿದ್ದೆ. ಯಾರು ಕೊಟ್ಟ? ಸ್ವಾಮಿ ಕೊಟ್ಟಾನೆ. ಸ್ವಾಮಿ ಕೊಟ್ಟ. ನೀನೇ ಕೊಟ್ಟೆ ಹೆಂಗ? ನಾನು ಎಂಟ್ರಿ ಕೊಟ್ಟು ಹೊರಗೆ ನೀವು ಹೋಗಿದ್ದೇನಲ್ಲಿ ಎಲ್ಲ ಬೆಂಕಿ ಎಲ್ಲ ಬೆಂಕಿ ಹಚ್ಚಿ ಬುದ್ಧಿ ಹೆಂಗಾರೆ ಅವತ್ತು ನೀವು ಹೇಳಿದ್ರಿ ಮಾತನ್ನು. ನೀನು ಹಚ್ಚಲೇನ? ನೀನು ಯಾವಾಗ ಹೋಗಿದ್ದಿ? ನೀವೇ ಹೋಗಿಲ್ಲ. ಅದಾಗೆ ನೀನು ಹೋಗಿಲ್ಲ. ಸ್ವಾಮಿ ಕಾರ್ಯಕ್ರಮದಾಗ ಹೇಳಿಬಿಟ್ರಿ ಅವರು ಅನೌನ್ಸ್ ಆಗಿ ಶಿವಶಂಕರ್. ನಮ್ಮ ಪ್ರತಿನಿಧಿ ಮಹದೇವ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇವ್, 2 ವಿಡಿಯೋಗಳು, ಒಂದು 2 ವರ್ಷಗಳ ಹಿಂದಿನ ವಾಗ್ವಾದದ ವಿಡಿಯೋ ಆದರೆ ಇವಾಗ
ಮತ್ತೊಂದು ಅಧ್ಯಕ್ಷರು ಹಣವನ್ನು ಇಸ್ಕೊಳ್ತಾ ಇರುವಂತಹ ವಿಡಿಯೋ, ಎರಡೆರಡು ವಿಡಿಯೋಗಳು ಈಗ ವೈರಲ್ ಆಗ್ತಾ ಇರುವಂಥದ್ದು. ಈ ವಿಡಿಯೋದಿಂದ ಏನೆಲ್ಲ ಗೊತ್ತಾಗ್ತಾ ಇದೆ, ಯಾಕೆಂದರೆ ಸೋಮನಗೌಡ ಪಾಟೀಲರು ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಶ್ರೀಗಳನ್ನು ಉಚ್ಚಾಟನೆ ಮಾಡಿದಾಗಿನಿಂದ. ನಿನ್ನೆ ಬಂದು ಟ್ರಸ್ಟಿಗಳನ್ನು ನಾವು ಉಚ್ಚಾಟನೆ ಮಾಡಿದ್ದೇವೆ ಅಂತೇಳಿ ಹೇಳಿ ಹೋಗಿದ್ದು ಅಷ್ಟೇನೆ. ಮಾದೇವ್, ನವೀನ್, ಕಳೆದ 15 ದಿನಗಳಿಂದಲೂ ಕೂಡ ದಾವಣಗೆರೆ ಹರಿಹರ ಪಂಚಮಸಾಲಿ ಮಠದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಸ್ವಾಮೀಜಿಯನ್ನ ಮಠದಿಂದ ಟ್ರಸ್ಟಿಗಳು 12 ಜನ ಟ್ರಸ್ಟಿಗಳು ಒಂದು ಕೋರಮ್ ಅನ್ನು ಸೇರಿ ಉಚ್ಚಾಟನೆಯನ್ನು ಮಾಡಿದ್ರು. ಉಚ್ಚಾಟನೆ ಮಾಡಿದ ನಂತರ ಸಾಕಷ್ಟು ಬೆಳವಣಿಗೆ ಆಗ್ತವೆ. ಇವತ್ತು ಲೆಕ್ಕ ಕೊಡಿ ಚಳವಳಿಗೆ ಪ್ರತೀಕವಾಗಿ ನಾವು ಲೆಕ್ಕವನ್ನ ಕೊಡ್ತೀವಿ, ನಮ್ದು ಯಾವುದೇ ಒಂದು ರೀತಿಯ ಅವ್ಯವಹಾರವನ್ನ ಮಾಡಿಲ್ಲ ಅಂತ ಹೇಳಿ ಈಗಾಗಲೇ ಮಠದಲ್ಲಿ ಇವತ್ತು ಆವರಣದಲ್ಲಿ ಒಂದು ಲೆಕ್ಕ ಕೊಡೋಕೆ ಎಲ್ಲ ರೀತಿಯಂತ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಕೂಡ ಸ್ವಾಮೀಜಿಯನ್ನ ಉಚ್ಚಾಟನೆಯನ್ನ ಮಾಡಿರೋದ್ರಿಂದ ಬಂದೋಬಸ್ತ್ ಅಂದ್ರೆ ಇವತ್ತು ಲೆಕ್ಕವನ್ನ ಕೊಟ್ಟು ನಾವು ಪಾರದರ್ಶಕವಾಗಿಯೇ ಮಠದ ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ನಡತೆ ಸರಿಯಲ್ಲ, ನೀವು ಗೌರವವಾಗಿ ಹೊರ ಹೋಗಬೇಕು ಅಂತ ಹೇಳಿ ಸ್ವಾಮೀಜಿಯನ್ನ ಹೊರ ಹಾಕುವಂತ ವಿಚಾರಗಳು ಇರೋದ್ರಿಂದ ಹೀಗಾಗಿ ಮಠದ ಭಕ್ತರು ಕೂಡ ಸ್ವಾಮೀಜಿ ಪರ ಭಕ್ತರು ಕೂಡ ಸ್ವಾಮೀಜಿಯನ್ನ ಮುಟ್ಟಕ್ಕೆ ಬಿಡಬಾರ್ದು, ಹಲ್ಲೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರಿಗೆ ಭದ್ರತೆಯನ್ನ ಕೇಳಿದ್ರು. ಹೀಗಾಗಿ ಸುಮಾರು 120ಕ್ಕೂ ಅಧಿಕ ಪೊಲೀಸರು ಇವತ್ತು ದಾವಣಗೆರೆ ಹರಿಹರ ಪಂಚಮಸಾಲಿ ಮಠಕ್ಕೆ ಮೊಕ್ಕಾಮನ್ನು ಹೂಡಿ ಒಂದು ಭದ್ರತೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇದರ ಮಧ್ಯೆ ಕೂಡ ಸಾಕಷ್ಟು ಬೆಳವಣಿಗೆಗಳು ಏನಾಗ್ತಾ ಇದೆ ಅಂತಂತಂದ್ರೆ ಒಂದೆರಡು ವಿಡಿಯೋಗಳು ವೈರಲ್ ಆಗ್ತಾ ಇರುವಂತದ್ದು. ಸ್ವಾಮೀಜಿ ಗಲಾಟೆ ಮಾಡಿರುವಂತ 2 ವರ್ಷಗಳ ಹಿಂದಿನ ವಿಡಿಯೋ ವೈರಲ್ ಆಗ್ತಾ ಇದೆ. ಜೊತೆಗೆ ಏನು ಪಂಚಮಸಾಲಿ ಸಮುದಾಯದ ರಾಜ್ಯಾಧ್ಯಕ್ಷರಾದಂತಹ ಸೋಮನಗೌಡ ಮಾಲಿ ಪಾಟೀಲ್ ಅವರದ್ದು ವಿಡಿಯೋ ಹಣ ಪಡೆದಿರುವಂತದ್ದು ಮತ್ತು ಕೆಲವೊಂದಿಷ್ಟು ವಿಚಾರಗಳನ್ನ ಬಗ್ಗೆ ಅದ್ರ ಬಗ್ಗೆ ಮಾತಾಡಿರುವಂತದ್ದು ಮಹತ್ವದ ವಿಚಾರಗಳು ಬಯಲಿಗೆ ಆಗ್ತಾ ಇದೆ, ವಿಡಿಯೋ ಮೂಲಕ ಬರ್ತಾ ಇದೆ. ಇವು ಯಾವಾಗಿನ ವಿಡಿಯೋ, ಯಾವ ವಿಚಾರಕ್ಕೆ ಇವನ್ನ ವೈರಲ್ ಮಾಡಿದ್ರು, ಯಾರು ಮಾಡ್ತಾರೆ ಅನ್ನೋದು ಕೂಡ ಇದುವರೆಗೆ ಗೊತ್ತಿಲ್ಲ. ಇನ್ನು ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಿದಂತ ಟ್ರಸ್ಟಿ ಆದಂತಹ ಚಂದ್ರಶೇಖರ್ ಪೂಜಾರಿ ಇದ್ದಾರೆ, ಆ ವಿಚಾರವಾಗಿ ಅವ್ರನ್ನೇ ಅಂದ್ರೆ ಈ ಸೋಮನಗೌಡ ಪಾಟೀಲ್ ಪರವಾಗಿ ಮತ್ತೆ ಅವರ ಉಚ್ಚಾಟನೆ ಮಾಡಿರೋ ವಿಚಾರವಾಗಿನೂ ಮಾಹಿತಿಯನ್ನು ಪಡೆಯೋಣ. ಸರ್, ಒಂದು ಗಲಾಟೆ ಆಗುತ್ತೆ, ಸ್ವಾಮೀಜಿ 2 ವರ್ಷದ ಹಿಂದಿನ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ಗಲಾಟೆ ವಿಡಿಯೋ ಅಲ್ಲಿ ತಾವು ಇದ್ರಿ, ಅವತ್ತೇನಾಯ್ತು ಸರ್? ಆಕ್ಚುಲಿ ಸ್ವಾಮೀಜಿ ಅವರು ಏರುವಾಗಿ ಹೇಳ್ತಾರೆ, ನೀವು ಸಮಾಜಕ್ಕೆ ಏನು ಕೊಡುಗೆ ಇದೆ, ₹1 ಆದ್ರೂ ಕೊಟ್ಟಿದ್ರೆ ಅಂತ ಕೇಳ್ತಾರೆ. ಅವತ್ತೇನಾಗಿತ್ತು ಸರ್? ಈಗ ಯಾಕೆ ವಿಡಿಯೋ ವೈರಲ್ ಆಯ್ತು? ಹಿಂದೆ ನಮ್ಮ ಧರ್ಮದರ್ಶಿಗಳಾಗಿರ್ತಕ್ಕಂಥ GP ಪಾಟೀಲ್ರ ಜೊತೆಗೆ ಸ್ವಾಮೀಜಿ ಅವರು ಒಳಗೆ ನಡೆದಂತ ಒಂದು ಟ್ರಸ್ಟ್ ಸಭೆ ಒಳಗೆ ಸ್ವಾಮೀಜಿ ಅವರಿಗೆ ಕೆಲವೊಂದು ಸಲಹೆಗಳನ್ನು ಕೊಡ್ತಾರೆ, GP ಪಾಟೀಲ್ರು ಮತ್ತೆ ಬಾವಿ ಬೆಟ್ಟಪ್ಪನವರು. ಅಲ್ಲಿ ಒಳಗೆ ಟ್ರಸ್ಟ್ನ ಸಭೆ ಒಳಗೆ ಕೊಟ್ಟಂತ ಸಲಹೆಗೆ ಅವರು ಹೋಗಿ ಅನಂತರ ಅಲ್ಲಿ ದಾಸೋಹ ಭವನದಲ್ಲಿ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಮೀಜಿ ಅವರು ವಿನಾಕಾರಣ ಅವ್ರ ಮೇಲೆ ಜಗಳನ ಕಾಯ್ತಾರೆ. ಅಲ್ಲಿ ನಡೆದಂತ ಕೆಲವೊಂದು ಮಾತಿನ ಒಂದು ಚಕಮಕಿಯ ದೃಶ್ಯ ಅದು ಇವಾಗ ಯಾರ ಹತ್ರನೋ ವಿಡಿಯೋ ಇತ್ತು ಅಂತ ಕಾಣ್ತದೆ, ಅವ್ರು ಅದನ್ನು ವೈರಲ್ ಮಾಡಿದ್ದಾರೆ. ಏನಿಲ್ಲ, ಸ್ವಾಮೀಜಿ ಮುಂಗೋಪಿ, ಯಾರೇ ಹಿರಿಯರು ಹೇಳಿದಂತ ಸಲಹೆಗಳನ್ನ ಸ್ವೀಕಾರ ಮಾಡೋದಿಲ್ಲ. ಆ ಸ್ವೀಕಾರ ಮಾಡದೆ ಸಲಹೆ ಕೊಟ್ಟವ್ರ ಮೇಲೇನೆ ಗಲಾಟೆ ಗದ್ಲಕ್ಕೆ ಹೋಗ್ತಕ್ಕಂಥದ್ದು ಅವ್ರದ್ದೊಂದು ರೀತಿ ಆಬಿ ಪ್ರವೃತ್ತಿ. ಆ ರೀತಿಯಾಗಿ ಅವತ್ತೊಂದು ಅಚಾತುರವಾಗಿರ್ತಕ್ಕಂಥ ಘಟನೆ ನಮ್ಮ ಹಿರಿಯರ ಮೇಲೆ ನಡೆದಿತ್ತು, ಅದು ಇವತ್ತು ವೈರಲ್ ಆಗಿದೆ ಅಂತ ಕಾಣ್ತದೆ. ಈಗ ಸೋಮನಗೌಡ ಪಾಟೀಲ್ ಅವರು ರಾಜ್ಯಾಧ್ಯಕ್ಷರು ಹರಜಾತ್ರೆಯನ್ನು ಮಾಡಿದಾಗ ತಾವೆಲ್ಲ ಅವ್ರನ್ನ ಪಂಚಮಸಾಲಿ ಸಮುದಾಯದ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಎಲ್ಲ ಸಂಬೋಧನೆ ಮಾಡ್ತಾ ಇದ್ರಿ. ಈಗ ಅವರು ನಿಮ್ಮನ್ನೇ ಉಚ್ಚಾಟನೆ ಮಾಡಿದ್ದಾರೆ, 3 ಜನರ ಕಾರ್ಯದರ್ಶಿ ಆಗಿರ್ಬೋದು, ನಿಮ್ಮನ್ನ ಆಗಿರ್ಬೋದು, ಉಮಾಪತಿ ಅವರನ್ನ ಮಾಡಿದ್ದಾರೆ. ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗಿದೆ. ನಿಮ್ನ ಯಾಕೆ ಉಚ್ಚಾಟನೆ ಮಾಡಿದ್ರು? ಆ ವಿಡಿಯೋ ಇದು ಏನು ಸರ್ ವಿಚಾರ? ಅದಕ್ಕೆ ವೈರಲ್ ಆಯ್ತು, ಅದು ಏನ್ ಮಾಡಿದ್ದು ಅವತ್ತು ವಿಡಿಯೋದಲ್ಲಿ ಅಂತ? ಇವತ್ತು ಸುಮಾರು ಒಂದು 25 ವರ್ಷದ ಹಿಂದೆ ಏನು ಸೋಮನಗೌಡ ಪಾಟೀಲ್ AK-47ಗೆ ಅವತ್ತು ಇದ್ದಂತ ಒಂದು ಬದ್ಧತೆ, ಅವ್ರಿಗಿರ್ತಕ್ಕಂಥ ತಿಳುವಳಿಕೆಯ ಆ ಒಂದು ಜ್ಞಾನ ಇವತ್ತು ಇಲ್ಲ. ಸೋಮನಗೌಡ ಪಾಟೀಲು ಬೇರೆ ಬೇರೆ ದೌರ್ಬಲ್ಯಗಳನ್ನ ಹೆಚ್ಚು ಮಾಡ್ಕೊಂಡು ಮನುಷ್ಯ ಅವತ್ತಿನ ಸೋಮನಗೌಡರಾಗಿ ಉಳಿದಿಲ್ಲ. ನಾವು ಒಂದು ಇಳಿ ವಯಸ್ಸಲ್ಲಿ ಅವರಿಗೆ ಒಂದು ಸ್ಥಾನಮಾನವನ್ನ ಕೊಡಬೇಕು ಅನ್ನೋಂಥ ಕಾರಣದಿಂದ ಇತ್ತೀಚಿನ ಒಂದು 2 ವರ್ಷದ ಹಿಂದೆ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ವಿ. ನಾವೆಲ್ಲರೂ ಸೇರಿ ಅವರನ್ನ ಬಹಳಷ್ಟು ವಿರೋಧದ ನಡುವೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ವಿ. ಆದ್ರೆ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ ನಂತರ ಏನು ಸೋಮನಗೌಡ ಮೊದಲಿನ ಸೋಮನಗೌಡ ಆಗಿ ಉಳಿಲಿಲ್ವೋ ಆ ದೌರ್ಬಲ್ಯಗಳನ್ನ ಆತ ಹೆಚ್ಚು ಮಾಡ್ಕೋತಾ ಹೋದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾರ್ಯಾರ ಹತ್ರನೋ ಹಣ ಪಡ್ಕೊಳ್ತಕ್ಕಂಥದ್ದು, ಈ ಎಲ್ಲೋ ಒಂದ್ ಕಡೆ ಬಾರ್ಗಳಲ್ಲಿ ಕುತ್ಕೊಳ್ತಕ್ಕಂಥದ್ದು, ಈಗೇನ್ ನಿನ್ನೆ ವೈರಲ್ ಆಗಿದೆ. ಆ ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳಲ್ಲಿ ನೀವು ನೋಡ್ತೀರಿ, ಬಾರಲ್ಲಿ ನಡೆದಂತ ನನಗೂ ಕೂಡ ನಮ್ಮ ಸಮಾಜದ ಒಬ್ಬ ರಾಜ್ಯಾಧ್ಯಕ್ಷ ಈ ಬಾರಲ್ಲಿ ಕೂತು ಮಾತನಾಡಿದನಲ್ಲ ಅಂತೇಳಿ ಅದನ್ನ ಬಹಳಷ್ಟು ಅಸಹ್ಯ ಅಂತ ಅನಿಸ್ತು. ಅದು ಆಮೇಲೆ ಕಾನೂನನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳದೆ, ಬೈಲಾನ ಓದದೆ, ಈ ರೀತಿ ನಿನ್ನೆ ಏಕಪಕ್ಷೀಯವಾಗಿ ಆತ ಒಂದು ತೀರ್ಮಾನ ತಗೊಂಡಿದ್ದಾರೆ. ಒಂದು ಮಾತ್ರ ಹೇಳ್ತೀನಿ, ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಿಗೆ ನಮ್ಮ ಟ್ರಸ್ಟಿನ ಯಾವುದೇ ಸದಸ್ಯರನ್ನು ಉಚ್ಚಾಟನೆ ಮಾಡತಕ್ಕಂಥ ಅಧಿಕಾರ ಅವ್ರಿಗಿಲ್ಲ.
ಇನ್ನೊಂದು ಕೊನೆಯದಾಗಿ ಇವತ್ತು ಎಲ್ಲರೂ ಸಭೆ ಸೇರ್ತಾ ಇದ್ರಿ, ಲೆಕ್ಕ ಕೊಡು ಚಳವಳಿ ಆಗಿತ್ತು. ಲೆಕ್ಕ ಕೊಡು ಚಳವಳಿ ವಿಚಾರವಾಗಿ ಲೆಕ್ಕ ಕೊಡೋಕೆ ಬಂದಿದ್ದಾರೆ. ಏನಾಗುತ್ತೆ ಸರ್ ಇವತ್ತು ಈ ಕೊನೆಯದಾಗಿ ಏನಾಗುತ್ತೆ ಎಲ್ಲ? ಸರ್, ಇದು ಕೊನೆ ಆರಂಭ ಅಂತ ಏನಿಲ್ಲ. ಭಕ್ತರು ಎಲ್ಲರೂ ಕೂಡ ಸೇರಿ ಲೆಕ್ಕ ಕೊಡಬೇಕು ಅಂತಕ್ಕಂಥದ್ದನ್ನ ಆಗ್ರಹ ಪಡಿಸಿದ್ರು. ಇವತ್ತು 2008ರಿಂದ 2026ವರೆಗೂ ಲೆಕ್ಕ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಇವತ್ತು ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ, ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪೀಠ ಈ ರೀತಿ ಬಹಿರಂಗವಾಗಿ ವೇದಿಕೆಯನ್ನ ಹಾಕಿ ಲೆಕ್ಕ ಕೊಟ್ಟಿರ್ತಕ್ಕಂಥ ಇತಿಹಾಸ ಉದಾಹರಣೆ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಆದ್ರೆ ಇವತ್ತು ಭಕ್ತರು ಆಗ್ರಹ ಪಡಿಸಿದ್ರು ಅನ್ನೋಂಥ ಒಂದೇ ಕಾರಣದಿಂದ ನಾವಿವತ್ತು ಬಹಿರಂಗವಾಗಿ ಲೆಕ್ಕ ಕೊಡೋದಕ್ಕೆ ಮುಂದಾಗಿದ್ದೀವಿ. ಇದರ ನಂತರ ಬೆಳವಣಿಗೆಗಳು ಏನಾಗ್ತದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನಮಸ್ಕಾರ. ಇದಿಷ್ಟು ಅವರ ಉಚ್ಚಾಟನೆ ಆದಂತಹ ಟ್ರಸ್ಟಿ ಆಗಿರುವಂತಹ ಚಂದ್ರಶೇಖರ್ ಪೂಜಾರ್ ಅವ್ರ ಮಾತು. ಅಂದ್ರೆ ಈಗ ಸೋಮನಗೌಡ ಅವರು ಉಚ್ಚಾಟನೆ ಮಾಡಿರುವಂತಹ ಟ್ರಸ್ಟಿ ಆಗಿರ್ಬೋದು. ಈಗ ಇವತ್ತು ಲೆಕ್ಕವನ್ನ ಕೊಡ್ತೀವಿ, ಮುಂದಿನ ಬೆಳವಣಿಗೆ ಏನಾಗುತ್ತೆ ಕಾದ್ ನೋಡೋಣ. ಇವತ್ತು ಲೆಕ್ಕ ಕೇಳಿದ್ರೆ ಲೆಕ್ಕವನ್ನ ಕೊಡುವಂತ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿರುವಂತದ್ದು. ನವೀನ್, ಥ್ಯಾಂಕ್ ಯು ಮಾದೇವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.